ಸಾಕಷ್ಟು ಚರ್ಚೆಗಳು ಸದನದಲ್ಲಿ ಆಗಿದೆ. ಸದನದಲ್ಲಿ ಸಿಎಂ ಹುದ್ದೆ ಬಗ್ಗೆನೂ ಕೂಡ ಸ್ವಾರಸ್ಯಕರ ಚರ್ಚೆ ಆಗಿದೆ. ಸೊ ನೀವು ನೋಡ್ತಾ ಇದ್ರಿ ಏನೇನು ಮಾತಾಡ್ಕೊಂಡ್ರು ಅಂತ. ಸೊ ಇದಾದ್ಮೇಲೆ ಇವತ್ತು ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಡೆವಲಪ್ಮೆಂಟನ್ನು ನಾವು ನೋಡೋದಾದ್ರೆ ಸದನದಲ್ಲಿ ಇವತ್ತು ನಾಳೆ ರಾಮ್ಜಿ ಸಂಗ್ರಾಮ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸರ್ಕಾರ ವಿಪಕ್ಷದ ನಡುವೆ ಕೋಲಾಹಲ ನಿರೀಕ್ಷೆ ಇದೆ. ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಆಗಬಹುದಾದ ಸಾಧ್ಯತೆ ಕೂಡ ಇದೆ. ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆಯ ಪರ ವಿರುದ್ಧ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಗಳವಾರ ಮತ್ತು ಬುಧವಾರ 2 ದಿನಗಳ ಕಾಲ ಚರ್ಚೆ ನಡೆಯಲಿದೆ. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಕಾಯ್ದೆ ಕುರಿತು ಜುಗಲ್ಬಂದಿ ನಡೆಯಲಿದ್ದು ಭಾರೀ ಕೋಲಾಹಲದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಆರೋಗ್ಯಕರ ಚರ್ಚೆ ನಡೆದರೆ ಕಾಯ್ದೆಯ ಅನುಕೂಲ ಹಾಗೂ ಅನಾನುಕೂಲ ಬಗ್ಗೆ ವಾದ ಮಂಡನೆ ನಡೆಯುತ್ತೆ. ಅಂದರೆ ಇದು ಜನರಿಗೂ ಕೂಡ ರೀಚ್ ಆಗಬೇಕು. ನೀವು ಕೂಗಾಡೋದು, ಅರ್ಚಾಡೋದು, ಕಿರುಚಾಡೋದು, ಅವ್ರು ಹೇಳಿದ ತಕ್ಷಣ ಇವರು ಹೇಳಿದ ತಕ್ಷಣ ಅವರು ಕಿರುಚಾಡೋದ್ರಿಂದ ಜನರಿಗೂ ಇದು ರೀಚ್ ಆಗಲ್ಲ. ಸೊ ಇಬ್ಬರು ಉದ್ದೇಶ ಏನು? ಕಾಂಗ್ರೆಸ್ನವ್ರ ಉದ್ದೇಶ ಪ್ರಮುಖವಾಗಿ ಏನು, ಈ ರಾಮ್ಜಿ ಈಗ ಕೇಂದ್ರದವ್ರು ತಂದಿದ್ದಾರಲ್ಲ ಇದ್ರದ್ದು ಎಫೆಕ್ಟ್ ಏನಾಗತ್ತೆ, ನಾವು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ, ಈ ಹಿಂದೆ ಇದ್ದಿದ್ದು ಹೇಗಿತ್ತು, ಈಗ ಆಗ್ತಿರುವಂಥ ಬದಲಾವಣೆಗೇನು ಅದನ್ನು ಜನರಿಗೆ ರೀಚ್ ಮಾಡಬೇಕು. BJPಗರ್ದೇನು ಇದರಲ್ಲಿರೋ ಪಾಸಿಟಿವ್ ಥಿಂಗ್ ಏನು, ಯಾಕೆ ಬದಲಾವಣೆ ಮಾಡಿದ್ದಾರೆ ಇದನ್ನು ಹೇಳಬೇಕು. ನೀವೇ ಕಿತ್ತಾಡ್ಕೊಂಡ್ರೆ ಜನರಿಗೆ ಏನು ಆಗ್ತಿದೆ ಅನ್ನೋದು ಆಗಲ್ಲ. ಸೊ ಅದೊಂದು ಹೆಲ್ದಿ ಆರ್ಗ್ಯುಮೆಂಟ್ಸ್ ಥರ ಇತ್ತು ಅಂತ ಅಂದರೆ ಓಕೆ ಫೈನ್, ಜನರಿಗೂ ರೀಚ್ ಆಗುತ್ತೆ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಾ ಇರೋದು ಸರಿ ಇದೆ, ಯಾವ ಪಾಯಿಂಟ್ ತಗೋಬೇಕು, ಯಾವ ಪಾಯಿಂಟ್ ತಗೋಬಾರ್ದು ಅಂತ. ಬಟ್ ಇದು ಆಲ್ಮೋಸ್ಟ್ ಹೆಲ್ದಿ ಆರ್ಗ್ಯುಮೆಂಟ್ಸ್ ಆಗೋ ಡೌಟೇ ಇದೆ. ಕೋಲಾಹಲ ಸೃಷ್ಟಿ ಆಗಬಹುದಾದ ಎಲ್ಲ ಲಕ್ಷಣಗಳು ಕೂಡ ಇದೆ. ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ಈ ಒಂದು ಜಟಾಪಟಿ ಮುಂದುವರಿಯಬಹುದಾದ ಸಾಧ್ಯತೆ ಇದೆ. ಸೊ ಏನೇನು ಅಂತ ನೋಡೋದಾದರೆ ನೋಡಿ, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರದ್ದು ಮಾಡಿತ್ತು. ಇದರ ಬದಲು ವಿಬಿಜಿ ರಾಮ್ಜಿ ಎಂಬ ಹೆಸರು ಕಾಯ್ದೆ ಜಾರಿಗೆ ಬಂದಿದೆ. ಉದ್ಯೋಗ ಖಾತ್ರಿಯ ಕೂಲಿ ದಿನ ಸೇರಿ ಹಲವು ಅಂಶಗಳು ಇದರಲ್ಲಿ ಬದಲಾಗಿದೆ. ಹೊಸ ಕಾಯ್ದೆ ಕಾರ್ಮಿಕರ ಉದ್ಯೋಗದ ಹಕ್ಕು ಕಸಿಯಲಿದೆ ಅಂತ ಕಾಂಗ್ರೆಸ್ನವರು ವಾದ ಮಾಡ್ತಾ ಇರೋದು. ಮತ್ತು ಆಮೇಲೆ ಅವರು ನಾವೆಲ್ಲ ಕಡೆಯೂ ಕೂಡ ಹೋರಾಟವನ್ನು ಮಾಡ್ತೀವಿ, ಹೋರಾಟ ಮಾಡಿಯೇ ತೀರ್ತೀವಿ ಅಂತ ಆಲ್ರೆಡಿ ಹೋರಾಟದ ಹಾದಿಯನ್ನು ಕೂಡ ಹಿಡಿದಿದ್ದಾರೆ. ಸೊ ಇದೊಂದು ವಿಚಾರ ಸಾಕಷ್ಟು ಚರ್ಚೆ ಆಗಬಹುದು. BJPಗರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಈ ಅಧಿವೇಶನ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಅವರೊಂದು ಮೀಟಿಂಗ್ ಮಾಡ್ಕೊಂಡಿದ್ರು ಕೇಂದ್ರದ ನಾಯಕರ ಜೊತೆಗೆ ಸೇರಿಕೊಂಡು. ನಾವು ಹೆಂಗೆ ಇದನ್ನು ಕಾಂಗ್ರೆಸ್ನವರಿಗೆ ಮುಜುಗರ ಆಗೋ ರೀತಿಯಲ್ಲಿ ಮಾಡಬೇಕು, ಕಾಂಗ್ರೆಸ್ನವರಿಗೆ ಕೌಂಟರ್ ಕೊಡಬೇಕು, ಎಲ್ಲದಕ್ಕೂ ಉತ್ತರವನ್ನು ಕೊಡಬೇಕು ಅಂತ ಈವನ್ ಕಾಂಗ್ರೆಸ್ನವರು ಕೂಡ ತಯಾರಿ ಮಾಡ್ಕೊಂಡು ಬಂದಿದ್ರು. 3 ಜನಕ್ಕೆ ಮಾತಾಡೋದಕ್ಕೆ ಅಂತಲೇ ಹೇಳಿದರು, ನೀವುಗಳೇ ಮಾತಾಡಬೇಕು ಈ ವಿಚಾರವನ್ನು, ದಿನೇಶ್ ಗುಂಡೂರಾವ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ನೀವುಗಳೇ ಮಾತಾಡಬೇಕು. ಏನೇನು ಪಾಯಿಂಟ್ ಇದೆಯೋ, ನಾವು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ, ಇದರಿಂದ ಆಗುವಂಥ ವ್ಯತಿರಿಕ್ತ ಪರಿಣಾಮ ಏನು, ಇದಕ್ಕೆ ನಮ್ಮ ವಿರೋಧ, ಇದು ಜನರಿಗೂ ರೀಚ್ ಆಗಬೇಕು ಮತ್ತು BJPಗರಿಗೂ ಕೂಡ ನಾವು ಮಾಡಿ ತಪ್ಪು ಅನಿಸೋ ರೀತಿಯಲ್ಲಿ ನೀವು ವಾದವನ್ನು ಮಾಡಬೇಕು ಅಂತ ಹೇಳಿದರು. 2 ಕಡೆಯಿಂದಲೂ ತಯಾರಿ ಅನ್ನೋದು, ಸಿದ್ಧತೆ ಅನ್ನೋದು ಆಗಿದೆ, ಹೆಂಗೆ ಮಾತಾಡಬೇಕು ಏನು ಗೆತ್ತಾ ಅಂತ. ಸೊ ಹಾಗಾಗಿ ಇದು ಸಾಕಷ್ಟು ಚರ್ಚೆ, ಗದ್ದಲ, ಕೋಲಾಹಲಕ್ಕೆ ಸೃಷ್ಟಿಯಾಗಬಹುದಾದ ಸಾಧ್ಯತೆ ಇದೆ. ಕೇವಲ ನಮ್ಮ ರಾಜ್ಯದಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು ಕಾಂಗ್ರೆಸ್ನವರು. ಅಂದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಗ್ರಾಮಕ್ಕೂ ಕೂಡ ನಾವು ಈ ವಿಚಾರವನ್ನು ತಲುಪಿಸ್ತೀವಿ, ಗ್ರಾಮದ ಜನರಿಗೂ ಕೂಡ BJPಗರು ಏನು ಮಾಡಿದ್ದಾರೆ, ನಾವು ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಅದನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡೋಣ 2 ದಿನ ಇನ್ನೇನೇನೇನು ಚರ್ಚೆಗಳಾಗುತ್ತೆ, ಏನೇನು ಆಗಬಹುದು ಅಂತ. ಮುಂದಿನ